ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಈ ವಿಡಿಯೋದಲ್ಲಿ ನಾನು ತುಂಬಾ ಟೇಸ್ಟಿಯಾದಂಥ ಕ್ಯಾರೆಟ್ ಹಲ್ವಾ ರೆಸಿಪಿನ ನಿಮಗೆ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಬೇಕಾಗಿರೋ ಅಂಥ ಇಂಗ್ರೀಡಿಯೆಂಟ್ಸ್ನ ನೋಡೋಣ ಬನ್ನಿ. ನಾನಿಲ್ಲಿ ಒಂದು 5 ದಪ್ಪ ಗಾತ್ರದ ಕ್ಯಾರೆಟ್ನ ಸಣ್ಣದಾಗಿ ತುರಿದು ಇಟ್ಕೊಂಡಿದ್ದೀನಿ. ನೋಡಿ, ನಂತರ ನಾನಿಲ್ಲಿ ಗೋಡಂಬಿನ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಸಪ್ಪೆ ಕೋವಾನ ಯೂಸ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಸ್ವೀಟ್ ಕೋವನೇ ಯೂಸ್ ಮಾಡ್ಕೋಬೋದು. ಮತ್ತು ಬಾದಾಮಿ ಮತ್ತು ಪಿಸ್ತಾನ ನಾನು ಕುಟ್ಟಿ ಇಟ್ಕೊಂಡಿದ್ದೀನಿ. ಮತ್ತು ಶುಗರು, ಮತ್ತು ಇಲ್ಲಿ 1 ಗ್ಲಾಸಷ್ಟು ಗಟ್ಟಿ ಹಾಲನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಪಿಂಕ್ ಸಾಲ್ಟ್ನ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಶುಗರ್ ಬದಲು ಕಂಡೆನ್ಸ್ಡ್ ಮಿಲ್ಕ ಯೂಸ್ ಮಾಡ್ಕೋಬೋದು. ನೋಡಿ, ನಾನಿಲ್ಲಿ ಒಂದು 4 ಸ್ಪೂನಷ್ಟು ತುಪ್ಪನ ಯೂಸ್ ಮಾಡ್ಕೋತೀನಿ. ಇದನ್ನು ಮಾಡೋ ವಿಧಾನ ನೋಡೋಣ ಬನ್ನಿ. ನಾನಿಲ್ಲಿ ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಪ್ಯಾನ್ ಕಾದ ನಂತರ ಒಂದು 4 ಸ್ಪೂನಷ್ಟು ನಾನು ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪ ನೀಟಾಗಿ ಅದು ಕರಗಿದ ನಂತರ ನಾವು ತೊಗೊಂಡಿದ್ವಿ ನೋಡಿ ಗೋಡಂಬಿನ ಹಾಕ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಗೋಡಂಬಿನ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ನೀವು ಅದು ಲೈಟಾಗಿ ಬ್ರೌನಿಷ್ ಕಲರ್ಗೆ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ ಫ್ರೈ ಮಾಡ್ಕೊಂಡು ಅದನ್ನು ಬೇರೆ ಒಂದು ಇದಕ್ಕೆ ಕಂಟೈನರ್ಗೆ ನೀವು ಅದನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಅದು ಲೈಟಾಗಿ ಬ್ರೌನಿಷ್ ಕಲರ್ಗೆ ತಿರುಗ್ತಾ ಇದೆ. ನೋಡಿ, ಇವಾಗ ನಾನು ಅದನ್ನು ಬೇರೆ ಇನ್ನೊಂದು ಬೌಲ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೋತೀನಿ ನೀಟಾಗಿ. ಯಾಕಂದರೆ ಇದನ್ನು ಲಾಸ್ಟಲ್ಲಿ ಹಾಕಿದ್ರೆ ಅದ್ರ ಕ್ರಂಚಿನೆಸ್ ಹಾಗೆ ಉಳಿಯುತ್ತೆ. ಆದ್ದರಿಂದ ನೋಡಿ, ಇದನ್ನೆಲ್ಲ ಎತ್ಕೊಂಡ ನಂತರ ಅದೇ ಪ್ಯಾನ್ಗೆ ನಾವು ತುರಿದಿಟ್ಕೊಂಡಿದ್ವಿ ನೋಡಿ ಕ್ಯಾರೆಟು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ನೀವು ಅದನ್ನು ಫ್ರೈ ಮಾಡಬೇಕಾಗುತ್ತೆ. ಎಲ್ಲಿವರೆಗೂ ಅಂದರೆ ಈ ಕ್ಯಾರೆಟ್ನಲ್ಲಿ ಒಂದು ಹಸಿ ವಾಸನೆ ಅಂತ ಇರುತ್ತೆ ನೋಡಿ, ಹಸಿ ಸ್ಮೆಲ್ಲು ಅಂದರೆ ರಾ ಸ್ಮೆಲ್ ಅಂತ ಹೇಳ್ತಾರಲ್ಲ, ಅದು ನೀಟಾಗಿ ತುಪ್ಪದಲ್ಲೇ ಫ್ರೈ ಆಗಬೇಕು. ಮತ್ತು ಈ ಕ್ಯಾರೆಟು ಸಿಂಕ್ ಆಗಬೇಕು. ನಾವಿಷ್ಟು ಕ್ಯಾರೆಟ್ ಹಾಕಿದ್ದೀವಿ ಅಲ್ವಾ, ಅದು ಫುಲ್ ಎಲ್ಲ ಕಡಿಮೆ ಆಗುತ್ತೆ ನೀಟಾಗಿ ಅದು ಫ್ರೈ ಆಗಿ. ಅಲ್ಲಿವರೆಗೂ ನೀವು ತುಪ್ಪದಲ್ಲೇ ಅದನ್ನು ನೀಟಾಗಿ ಫ್ರೈ ಮಾಡಿಬಿಟ್ಟು ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 3 ನಿಮಿಷ ಅದನ್ನು ನೀವು ಬೇಯೋದಕ್ಕೆ ಬಿಟ್ಟರೆ ನೋಡಿ ಈ ಥರ ಆಗಿರುತ್ತೆ. ನಂತರ ಲಿಡ್ಡನ್ನ ಓಪನ್ ಮಾಡಿ ಇನ್ನೊಂದು ಸ್ಪೂನಷ್ಟು ನೀವು ತುಪ್ಪನ ಆ್ಯಡ್ ಮಾಡಿಕೊಂಡು ಮತ್ತೆ ಇನ್ನೊಂದು 2 ನಿಮಿಷ ಹಾಗೆಯೇ ಲಿಡ್ಡನ್ನ ಕ್ಲೋಸ್ ಮಾಡ್ಕೊಳ್ದೇ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದು ಫ್ರೈ ಆದ ನಂತರ ನಾವು ತೊಗೊಂಡಿದ್ವಿ ನೋಡಿ ಗಟ್ಟಿ ಹಾಲು, ಅದನ್ನು ಹಾಕ್ಬಿಟ್ಟು ಅದನ್ನು ಕೂಡ ಅಷ್ಟೇ ನೀಟಾಗಿ ಫ್ರೈ ಮಾಡಬೇಕು. ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ಹಾಲಿನ ಅಂಶ ಎಲ್ಲ ಡ್ರೈ ಆಗಬೇಕು. ಕ್ಯಾರೆಟು ಎಲ್ಲ ಪೂರ್ತಿಯಾಗಿ 100% ಬೇಯ್ಕೋಬೇಕು. ಈ ಹಾಲಿನಲ್ಲೇ ಬೇಯ್ಕೋಬೇಕು. ನೋಡಿ, ಇವಾಗ ನಾನು ಲಿಡ್ನ ಓಪನ್ ಮಾಡಿದ್ದೀನಿ. ಆಲ್ಮೋಸ್ಟ್ ಒಂದು 90% ಅಷ್ಟು ನಾವು ಹಾಕಿದ ಹಾಲು ಪೂರ್ತಿಯಾಗಿ ಡ್ರೈ ಆಗಿದೆ. ಇಷ್ಟಾದರೆ ಸಾಕು. ಈ ಫುಲ್ಲು ಡ್ರೈ ಆಗಿಬಿಟ್ರೆ ಏನಾಗ್ಬಿಡುತ್ತೆ, ಇದು ಆರಿದ ನಂತರ ಹಲ್ವಾ ಹಾರ್ಡ್ ಆಗಿಬಿಡುತ್ತೆ. ಈ ಟೈಮ್ನಲ್ಲಿ ನಿಮಗೆ ಎಷ್ಟು ನಿಮ್ಮ ರುಚಿಗೆ ಬೇಕಾದಷ್ಟು, ಜಾಸ್ತಿ ಬೇಕು ಅಂದರೆ ಜಾಸ್ತಿ, ಕಡಿಮೆ ಬೇಕು ಅಂದರೆ ಕಡಿಮೆ ಸಕ್ಕರೆನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಂತರ ನಾವು ಫ್ಲೇವರಿಗೋಸ್ಕರ ನಾನು 2 ಏಲಕ್ಕಿನೇ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಸಕ್ಕರೆನ ಆ್ಯಡ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಇನ್ನೊಂದು ಸಲ ಎಲ್ಲನೂ ಫ್ರೈ ಮಾಡಿಕೊಂಡು ಮತ್ತೆ ಲಿಡ್ಡನ್ನ ಕ್ಲೋಸ್ ಮಾಡಿ 5 ನಿಮಿಷ ಬೇಯೋದಕ್ಕೆ ಬಿಡಿ. ನೋಡಿ, ಸಕ್ಕರೆನಲ್ಲಿ ಮತ್ತು ಹಾಲು ಎಲ್ಲ ಇದ್ದಂಥ ನೀರಿನ ಅಂಶ ಎಲ್ಲ ಪೂರ್ತಿಯಾಗಿ ಡ್ರೈ ಆಗಿದೆ. ಇಷ್ಟು ಡ್ರೈ ಆದರೆ ಸಾಕು, ಜಾಸ್ತಿ ಡ್ರೈ ಮಾಡೋದಕ್ಕೆ ಹೋಗಬೇಡಿ ಫ್ರೆಂಡ್ಸ್. ನೋಡಿ, ಈ ಟೈಮ್ನಲ್ಲಿ ನಾನಿವಾಗ ಕೋವಾನ ಹಾಕೋತಾ ಇದ್ದೀನಿ. ಈ ಕೋವಾನ ನೀವೆಷ್ಟು ಜಾಸ್ತಿ ಹಾಕೋತೀರೋ ಅಷ್ಟು ಕ್ಯಾರೆಟ್ ಹಲ್ವಾ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಿಮ್ಮ ರುಚಿಗನುಗುಣವಾಗಿ ನೀವು ಜಾಸ್ತಿನಾದರೂ ಹಾಕ್ಕೋಬೋದು, ಕಡಿಮೆನಾದರೂ ಹಾಕ್ಕೋಬೋದು. ನಾನು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ಅದನ್ನೆಲ್ಲ ಹಾಕ್ಬಿಟ್ಟು ಜಾಸ್ತಿ ನೀವು ಅದನ್ನು ಬೇಯಿಸೋದು ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆ ಕೋವಾ ಜಸ್ಟ್ ಮೆಲ್ಟ್ ಆಗಬೇಕಷ್ಟೇ. ಅದರೆಲ್ಲ ಸ್ವಲ್ಪ ಗಟ್ಟಿ ಇರುತ್ತಲ್ವ, ಅದು ಆ ಬಿಸಿಗೇನೆ ಆ ಕಾವುಗೇನೆ ಅದೇನಾಗುತ್ತೆ ಮೆಲ್ಟ್ ಆಗುತ್ತೆ. ಅಷ್ಟಾದರೆ ಸಾಕು. ಜಾಸ್ತಿ ಕೋವಾ ಹಾಕಿದ್ಮೇಲೆ ನೀವು ಬೇಯಿಸೋದಕ್ಕೆ ಹೋಗಬಾರ್ದು ಹಲ್ವನ. ನೋಡಿ, ಈ ಟೈಮ್ನಲ್ಲಿ ನಾನು ಸ್ವಲ್ಪ ಪಿಂಕ್ ಸಾಲ್ಟ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಯಾವುದೇ ಸ್ವೀಟ್ನ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡ್ರೆ ಅದ್ರದ್ದು ಟೇಸ್ಟ್ ಎಕ್ಸ್ಟ್ರಾ ಮತ್ತೆ ಜಾಸ್ತಿ ಆಗುತ್ತೆ. ಅದಕ್ಕೆ ನಾನು ಒಂದೇ ಒಂದು ಪಿಂಚಷ್ಟು ಪಿಂಕ್ ಸಾಲ್ಟ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಅದನ್ನೆಲ್ಲ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಅದು ನೀಟಾಗಿ ಕೋವಾ ಎಲ್ಲ ಮೆಲ್ಟ್ ಆಗುತ್ತೆ. ನೋಡಿ, ಈಗ ನಾನು ಲಿಡ್ಡನ್ನ ಕ್ಲೋಸ್ ಮಾಡಿಕೊಂಡು
ಬೇಯಿಸ್ಕೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ನೀಟಾಗಿ ಮೆಲ್ಟಾಗಿ ಸ್ವಲ್ಪನೂ ನೀರಿನಂಶ ಇಲ್ಲ, ನೀಟಾಗಿ ಡ್ರೈ ಆಗಿದೆ. ಇಷ್ಟು ತೆಳುವಾಗಿ ಇದ್ರೆ ಸಾಕು, ಅತಿ ಗಟ್ಟಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಈ ಟೈಮ್ನಲ್ಲಿ ನಾನು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದು ಸಲ ಅದನ್ನು ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ ಇದು. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಇದನ್ನೆಲ್ಲ ಮಿಕ್ಸ್ ಮಾಡಿದ ನಂತರ ನಾವು ಮೊದಲೇ ಕುಟ್ಟಿಟ್ಕೊಂಡಿದ್ವಿ ನೋಡಿ ಗೋಡಂಬಿ ಮತ್ತು ಬಾದಾಮಿ ಪುಡಿನ, ಅದನ್ನು ಗಾರ್ನಿಷಿಂಗಿಗೆ ಈ ಥರ ಯೂಸ್ ಮಾಡಿಕೊಂಡ್ರೆ ನಮ್ಮ ಸೂಪರ್ ಆದಂಥ ಕ್ಯಾರೆಟ್ ಹಲ್ವಾ ರೆಡಿನೇ ಆಗೋಯ್ತು. ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.